ಶ್ರೀ ಗುರುಭ್ಯೋ ನಮಃ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ. ಓಂ ಶ್ರೀ ಗುರುಭ್ಯೋ ನಮಃ. ಗುರುಬಂಧುಗಳಿಗೆಲ್ಲ ಪ್ರಣಾಮಗಳು. ಇಂದಿನ ಗುರುವಾಣಿಯಲ್ಲಿ ಸಂಬಳ ಸಾಲಲ್ಲ, ಆದರೂ ಶೋಕಿ ಬಿಡೋಕ್ಕಾಗಲ್ಲ ಅಲ್ವೇ? ಒಮ್ಮೆ ಗುರುನಿವಾಸಕ್ಕೆ ಮೈಸೂರಿನಿಂದ ಬಂದಿದ್ದ ಯುವಕನೊಬ್ಬನು ಗುರುನಾಥರು ತನಗಿಂತ ತಡವಾಗಿ ಬಂದವರ ಸಮಸ್ಯೆಗೆ ಪರಿಹಾರ ಸೂಚಿಸುತ್ತಿದ್ದು ತನ್ನ ಕಡೆಗೆ ಗಮನ ಕೊಡದ್ದನ್ನು ಕಂಡು ಕುಪಿತನಾಗಿ, "ಏನು ಸ್ವಾಮಿ, ರಾಜಕೀಯ ಮಾಡ್ತೀರಾ? ನಾನು ಬೆಳಿಗ್ಗೆಯಿಂದ ಕಾಯ್ತಾ ಇದ್ದೀನಿ. ನನ್ನನ್ನು ಕರೆಯದೆ ನನಗಿಂತ ತಡವಾಗಿ ಬಂದವರಿಗೆಲ್ಲ ಪರಿಹಾರ ಹೇಳ್ತಿದ್ದೀರಾ?" ಎಂದಾಗ ಗುರುನಾಥರು ಸಿಟ್ಟಿನಿಂದ, "ನಿನ್ನ ಕರ್ಮ ಕಳಿಬೇಕಲ್ಲಯ್ಯ" ಎಂದವರೇ ತಮ್ಮ ಹತ್ತಿರ ಕರೆದು, "ನೀನು ಮೈಸೂರಿನವನು, ನಿನಗೆ ಮದುವೆಯಾಗಿ 2 ಮಕ್ಕಳಿದ್ದಾರೆ. ಇಂಥ ಕಂಪನಿಯಲ್ಲಿ ಕೆಲಸ ಮಾಡುತ್ತೀಯ. ಮದುವೆಯಾಗಿ ಮಕ್ಕಳಿದ್ದರೂ ಮೈಸೂರಿನ ಜಾಲಿ ಮೊಹಲ್ಲದ ಇಂಥ ಸಂದಿಗೆ ಹೋಗಿ ಏನು ಮಾಡುತ್ತೀಯ?" ಎಂದು ಹಿನ್ನೆಲೆಯನ್ನೆಲ್ಲ ಬಿಚ್ಚಿಡುತ್ತಿದ್ದಾಗ ಹೌಹಾರಿದ. ಮುಂದುವರಿಸಿದ ಗುರುನಾಥರು, "ನಿನಗೆ 800 ರೂಪಾಯಿ ಸಂಬಳ ಬರುತ್ತಿದೆ ಅಲ್ವೇ? ಏನು, ಕಂಪನಿಯಲ್ಲಿ ಎಲ್ಲರಿಗೂ ಗನ್ನಲ್ಲಿ ಹೊಡಿತೀನಿ ಎಂದು ಹೇಳ್ತೀಯಲ್ಲ, ಏಕೆ?" ಎಂದ ಕೂಡಲೇ, "ತಪ್ಪಾಯಿತು ಗುರುವೇ" ಎಂದು ದೀರ್ಘದಂಡ ನಮಸ್ಕಾರ ಹಾಕಿದ. ಪುನಃ ಗುರುನಾಥರು ಅವನಿಗೆ, "ನಿನಗೆ ಸಂಬಳ ಸಾಲಲ್ಲ, ಆದರೂ ಶೋಕಿ ಬಿಡೋಕ್ಕಾಗಲ್ಲ ಅಲ್ವೇ?" ಎಂದು ಗದರಿಸಿ ಒಂದು ಪೆನ್ನು, ಕರವಸ್ತ್ರ ಹಾಗೂ ನೋಟ್ಬುಕ್ ತರಲು ಹೇಳಿದರು. ಅವನು ಅದರಂತೆ ತರಲು ಆ ಕರವಸ್ತ್ರವನ್ನು ಮಡಿಸಿ ಗನ್ ರೀತಿ ಮಾಡಿ ಪೆನ್ನನ್ನು ಅದಕ್ಕೆ ಕೊಳವೆ ರೀತಿಯಲ್ಲಿ ಸಿಕ್ಕಿಸಿ ನೋಟ್ಬುಕ್ಕಿನಲ್ಲಿಟ್ಟು 11 ದಿನ ಪೂಜೆ ಮಾಡಲು ತಿಳಿಸಿದರಲ್ಲದೆ, ಮೈಸೂರು ಅರಮನೆ ಹತ್ತಿರ ಇಂಥ ಕಡೆ ಇರುವ ಚರ್ಚಿಗೆ ಸಂಜೆ ಇಷ್ಟು ಹೊತ್ತಿಗೆ ಹೋಗು. ಚರ್ಚ್ನಿಂದ ಫಾದರ್ ಇಷ್ಟು ಹೊತ್ತಿಗೆ ಹೊರಬರುತ್ತಾರೆ. ಅವರು ಬರುವ ವೇಳೆಯಲ್ಲಿ ಒಂದು ಬೆಲ್ಲದ ಅಚ್ಚನ್ನು ಅಲ್ಲಿರುವ ಹುಣಸೆ ಮರಕ್ಕೆ ಜೋರಾಗಿ ಹೊಡೆದು ಓಡಿ ಹೋಗು. ಅದು ಎಷ್ಟು ಪೀಸ್ ಆಗುತ್ತೋ ಅಷ್ಟು ಸಂಬಳ ಜಾಸ್ತಿ ಆಗುತ್ತೆ ಎಂದರಂತೆ. ಅದರಂತೆ ಆ ಯುವಕನು ಮಾಡಿ 1300 ರೂಪಾಯಿಗಳಷ್ಟು ಸಂಬಳ ಆಯಿತಂತೆ. ಕಾರಣ, ಬೆಲ್ಲ 5 ಭಾಗಗಳಾಗಿ ಒಡೆದು ಚೂರಾಗಿತ್ತು. ಈಗ ಆ ಯುವಕನು ಗುರುನಾಥರಿಗೆ ಶಿಷ್ಯನಾಗಿದ್ದು ಯೇಸುವಿಗೆ ಕೊಡುವಷ್ಟೇ ಗೌರವವನ್ನು ಗುರುನಾಥರಿಗೂ ತೋರಿಸುತ್ತಾನೆ. ಗುರುಭ್ಯೋ ನಮಃ. ಗುರುನಾಥರೇ ನಮ್ಮ ಪಾಲಿನ ಅಲ್ಲ. ಒಮ್ಮೆ ಗುರುಬಂಧು ಒಬ್ಬರು ತಮ್ಮ ಮಾವನವರೊಂದಿಗೆ ಬಂದು ಗುರುನಿವಾಸದಲ್ಲಿದ್ದಂತಹ ಸಂದರ್ಭದಲ್ಲಿ ಗುರುನಾಥರಿಗೆ ನಮಸ್ಕರಿಸಿ ತಮ್ಮ ವ್ಯಾಪಾರದಲ್ಲಿ ಆಗುತ್ತಿರುವಂತಹ ತೊಂದರೆಯನ್ನು ಹೇಳಿಕೊಂಡಾಗ ಗುರುನಾಥರು ಅವರಿಗೆ, "ಇಂತಹ ಸ್ಥಳದಲ್ಲಿ ರೈಲ್ವೆ ಟ್ರ್ಯಾಕ್ ಬಳಿಯಲ್ಲಿ ಇಂಥವರ ದರ್ಗಾ, ಅಂದರೆ ಮುಸ್ಲಿಂ ಮಹಾತ್ಮರ ಸಮಾಧಿ ಇದೆ, ಗೊತ್ತಿದೆಯೋ?" ಎಂದರು. ಆಗ ಅವರು ಅದರ ಬಗ್ಗೆ ಕೇಳಿದ್ದೇವೆ, ಆದರೂ ದರ್ಗಾ ಎಲ್ಲಿದೆ ಎಂಬುದು ಗೊತ್ತಿರಲಿಲ್ಲ ಎಂದಾಗ, "ಅಲ್ಲಿಗೆ ಹೋಗಿ ಇದರಂತೆ ಮಾಡಿ" ಎಂದು ಹೇಳಿ ಕಳುಹಿಸಿದರು. ಅದರಂತೆ ಮಾವ ಅಳಿಯ ಇಬ್ಬರು ಗುರುನಾಥರ ಆಜ್ಞೆಯಂತೆ ಹೋಗಿ ಹುಡುಕಿದಾಗ ದರ್ಗಾವನ್ನು ಕಂಡು ಆನಂದದಿಂದ ಗುರುನಾಥರು ಹೇಳಿದಂತೆ ಎಲ್ಲ ಕಾರ್ಯ ಮುಗಿಸಿ ಬಂದರು. ಆ ದಿನದಿಂದ ಅವರು ವ್ಯಾಪಾರದಲ್ಲಿ ಉನ್ನತ ಮಟ್ಟಕ್ಕೇರಿದರಲ್ಲದೆ ಈಗಲೂ ಗುರುನಾಥರನ್ನು ನಮ್ಮ ಪಾಲಿನ ಅಲ್ಲ ಎನ್ನುತ್ತಾರೆ. ಇವರಿಗೆ ಇದುವರೆಗೂ ಅರ್ಥವಾಗದೇ ಇರುವ ಆಶ್ಚರ್ಯ ಸಂಗತಿಯೆಂದರೆ, ನಮ್ಮ ಧರ್ಮದವರಿಗೆ ಈ ದರ್ಗದ ಬಗ್ಗೆ ಹೆಚ್ಚಾಗಿ ತಿಳಿದಿಲ್ಲ. ಅದು ಗುರುನಾಥರಿಗೆ ಹೇಗೆ ತಿಳಿದಿರಬಹುದು? ಆ ಜನನಿಬಿಡ ಪ್ರದೇಶಕ್ಕೆ ಗುರುನಾಥರು ಹೋಗಿದ್ದಾದರೂ ಯಾವಾಗ? ಆ ದರ್ಗಾ ನೋಡಿದ್ದಾದರೂ ಯಾವಾಗ ಎಂಬುದು. ಕೆಲವೊಮ್ಮೆ ಯಾವುದಾದರೂ ಸಮಸ್ಯೆಯನ್ನು ಗುರುಬಂಧುಗಳು ಗುರುನಾಥರಲ್ಲಿ ಅರಿಕೆ ಮಾಡಿಕೊಂಡಾಗ, "ಇಂತಹ ಚರ್ಚ್ ಇಲ್ಲಿದೆ, ಅಲ್ಲಿಗೆ ಹೋಗಿ ಸಿಹಿ ಹಂಚಿ" ಎಂದೋ ಬೇರೇನೋ ಮಾಡಲು ತಿಳಿಸುತ್ತಿದ್ದುದನ್ನು ಕಂಡಾಗ ಇವರು ಯಾವಾಗ ಆ ಪ್ರದೇಶಕ್ಕೆ, ಆ ಚರ್ಚ್ಗೆ ಹೋಗಿದ್ದರಪ್ಪ ಎನ್ನುವಂತಿತ್ತು. ಗುರುಭ್ಯೋ ನಮಃ.